ನಾರ್ಮಲ್ ಜಸ್ಟ್ ಕ್ವಶನ್ಸ್ ಅಷ್ಟೇ, ಇನ್ನೇನಿಲ್ಲ. ಮೊದಲು ಡಿ ಬಸ್ ಬಿಡಿಸ್ತೀವಿ ಜೈಲಿಂದ. ಬ್ರೋ ಇಡೀ ಇಂಡಿಯಾದಲ್ಲಿ ಇರೋರಿಗೆಲ್ಲ ಎಣ್ಣೆ ಇಲ್ಲ, ಜನಗಳ ಮುಂದೆನೆ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು ಅವ್ರನ್ನ. ಬ್ರೋ ನಿಮ್ಮ ಹೆಸರು? ಪ್ರೀತಮ್ ಅಂತ. ಏನಿಲ್ಲ, 24 ಗಂಟೆ ಏನಾದರೂ ನಿಮಗೆ ಪವರ್ ಸಿಕ್ಕಿದ್ರೆ ಏನು ಚೇಂಜಸ್ ಮಾಡ್ತೀರಾ? ಏನಾದರೂ ನಿಮ್ಗೆ ಏನು ಬೇಕಾದದ್ದು ಪರ್ಚೇಸ್ ಮಾಡ್ತೀರಾ? ಏನು ತೊಗೊತೀರಾ ಅಂತ? ಬ್ರೋ ಇಡೀ ಇಂಡಿಯಾದಲ್ಲಿ ಇರೋರಿಗೆಲ್ಲ ಎಣ್ಣೆ. ಎಣ್ಣೆ ಫ್ರೀ ಆಗಿ. ಯಾಕೆ ಫ್ರೀ ಎಣ್ಣೆ ಅಂತ? ಬ್ರೋ ಎಣ್ಣೆ ಇಲ್ದಿರ ಎಷ್ಟೊಂದು ಜನ ಸಾಯ್ತವ್ರೆ. ಹೌದು, ಎಣ್ಣೆ ಎದಕ್ಕೆ ಕುಡಿಬೇಕು ಅಂತ? ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಬ್ರೋ ಅದು ಅವ್ರವ್ರ ಖುಷಿ, ಅವ್ರವ್ರ ಖುಷಿಗೆ ಅವ್ರವ್ರು ಕುಡಿತಾರೆ. ಎಲ್ಲ ಫುಲ್ ಫ್ರೀ ಎಣ್ಣೆ ಎಲ್ಲರಿಗೂ. ಮನೇಲಿ ನೆಲ್ಲೆಲ್ಲೂ ಬರ್ಬೇಕು ಎಣ್ಣೆ. ಹುಡ್ಗಿರ್ಗೆಲ್ಲ ಏನ್ ಬ್ರೋ, ಅವಾಗೆ ಬಸ್ ಎಲ್ಲ ಫ್ರೀ ಮಾಡೋರು ಅವ್ರಿಗೆ ಫ್ರೀ ಮಾಡಿ ನಮಗೆ ರೋಸ್ತವ್ರು ಇಲ್ಲಿ. ಮತ್ತೇನು ಚೇಂಜಸ್ ತರ್ತೀರಾ? ಮತ್ತೇನು ನಿಮ್ಗೇನು ಮಾಡ್ಕೊಳಲ್ವಾ? ನಮಗೇನು ಮಾಡ್ಕೊಳಲ್ಲ, ನಮ್ಮ ಹುಡುಗಂಗೆ ಒಂದು ಹುಡುಗಿ ಕೊಡ್ತೀನಿ. ಮತ್ತೆ ಬೇರೆ ಏನಾದರೂ ಚೇಂಜಸ್? ಮತ್ತೇನು ಚೇಂಜಸ್ ತರ್ತೀರಾ? ಬೇರೆ ಏನಾರ ಅಂದರೆ ಈ ಹುಡುಗರು ಎಷ್ಟೊಂದು ಜನ ಕಾಸ್ಟ್ಲು ಸಿಗಲ್ಲ, ಆದರೂ ಅದೇನಾರ ಮಾಡ್ಬೇಕು ಬ್ರೋ. ಬ್ರೋ ಥ್ಯಾಂಕ್ ಯು. OBC ಅವರಿಗೆಲ್ಲ ಎಷ್ಟೊಂದು ಜನಕ್ಕೆ ಸಿಗಲ್ಲ ಬ್ರೋ ಪಾಪ. ಎಲ್ಲ ಕಡೆನೂ ತುಮಕೂರಲ್ಲಿ ಎಲ್ಲರೂ ಬರೀ SC ST ಅವರಿಗೆ ಸಿಗುತ್ತೆ. ಅವರಿಗೆ ಚೆನ್ನಾಗಿ ಸಿಗಲಿ, ಬೇಡ ಅಂತ ಹೇಳಲ್ಲ. ಅಂದರೆ OBC ಅವ್ರಿಗೆ ಇಲ್ಲದೆ ಅವ್ರ ಪಾಪ ಕಷ್ಟಪಡ್ತವ್ರೆ. ಅವ್ರಿಗೆ ಹಾಸ್ಟೆಲ್ ಸಿಗಬೇಕು, ಅವ್ರು ಕಾಲೇಜಿಗೆ ಇಲ್ಲಿ ಸೇರಿರ್ತಾರೆ, ಹಾಸ್ಟೆಲ್ ಇಲ್ದಿರ ದೂರದಿಂದ ಟ್ರಾವೆಲ್ ಮಾಡಿ ಅವ್ರಿಗೆ ಆಗಲ್ಲ, ಅದೆಲ್ಲ ಕಷ್ಟ. ಹಂಗೆ ಅಷ್ಟೇ ಬ್ರೋ ಹೇಳ್ತಾ ಇರೋದೇನು ಅಂದರೆ, ಹುಡುಗರಿಗೆ SC ST ಬಿಟ್ಟು ಜನರಲ್ ಅವ್ರಿಗೆ ಹಾಸ್ಟೆಲ್ಗಳು ಸಿಗ್ತಾ ಇಲ್ಲ. ಈ ವಿಡಿಯೋ ಅಧಿಕಾರಿಗಳವರೆಗೂ ಶೇರ್ ಆಗಬೇಕು, ನಾರ್ಮಲ್ ಇರೋರ್ಗೂ ಹಾಸ್ಟೆಲ್ಗಳು ಸಿಗಬೇಕು ಅಂತ. ತುಂಬ ನೀವು ಕಷ್ಟಪಟ್ಟಿದ್ದೀರಾ ಅಂತೈತೆ ಹಾಸ್ಟೆಲ್ಗೋಸ್ಕರ. ಅದಕ್ಕೆ ಅವರು ಅಷ್ಟು ಮನದಾಳದ ಮಾತು ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ಶೇರ್ ಆಗಲಿ ಫ್ರೆಂಡ್ಸ್ ವಿಡಿಯೋ. ಓಕೆ, ನಾರ್ಮಲ್ ಜಸ್ಟ್ ಕ್ವಶನ್ಸ್ ಅಷ್ಟೇ, ಇನ್ನೇನಿಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದೆರಡು ಮೂರು ಅಷ್ಟೇ ವಿಡಿಯೋಸ್ ಮಾಡಿದ್ದು. ಹಾಯ್ ಬ್ರೋ, ನಿಮ್ಮ ಹೆಸರು? ಸುಹಾಸ್ ಅಂತ. ಏನು ಓದ್ಕೊಂಡಿದ್ದೀರಾ? GPT ಕಾಲೇಜಲ್ಲೇ ಡಿಪ್ಲೊಮಾ ಥರ್ಡ್ ಇಯರ್ ಓದ್ತಾ ಇದ್ದೀರಾ? ಏನಿಲ್ಲ, 24 ಗಂಟೆ ಏನಾದರೂ ಒಂದು ದಿನ ನಿಮ್ಗೇನು ಅಧಿಕಾರ ಸಿಕ್ಕರೆ ಏನು ಚೇಂಜಸ್ ಮಾಡ್ತೀರಾ ಅಂತ? ಈ ಚೇಂಜಸ್ ಅನ್ನೋದಕ್ಕಿಂತ ಮೇಯ್ನಾಗಿ ಈಗಿನ ಕಾಲದಲ್ಲಿ ಸಖತ್ ರೇಪ್ಗಳು ನಡೀತಾವೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಫಸ್ಟ್ ಇದನ್ನು ನಾವು ತೆಗಿಬೇಕು. ಈಗ ಹೇಳ್ತಾರೆ ಅದಕ್ಕಿಂತ ಯಾಕೆ ಸುಮ್ಮನೆ ಅವ್ರಿಗೆ ಅದೆಲ್ಲ ಜೀವಾವಧಿ ಶಿಕ್ಷೆ, 6 ವರ್ಷ 2 ವರ್ಷ ಶಿಕ್ಷೆ ಆಗುತ್ತೆ. ಆದರೆ ಅದು ಕೇವಲ 6 ತಿಂಗಳು 7 ತಿಂಗಳು, ಮತ್ತೆ ಬೇಲ್ತಾಣ ಈಚೆ ಬರ್ತಾರೆ, ಅಲ್ಲಿ ಮುಗೀತು. ಅದಕ್ಕೆ ನೀವೇನು ಮಾಡೋಣ ಅನ್ಕೊಂಡಿದ್ದೀರಾ? ನನಗೇನಾದರೂ ಪವರ್ ಸಿಕ್ತು ಅಂತ ಅಂದರೆ ನಾನು ಅದನ್ನು ಈಗ ಏನು ಹೇಳ್ತಾರಲ್ಲ ಶಿಕ್ಷೆ, ಅವ್ರಿಗೆ ಒಂದೇ ಇರಬೇಕು, ಮರಣದಂಡನೆ ಶಿಕ್ಷೆ ಕೊಡಬೇಕಷ್ಟೇ. ಅದು ಶಿಕ್ಷೆ ಅಂದರೆ ಎಲ್ಲೋ ಅವ್ರಿಗೆ ಕಾಂಡಂಗೆ ತಗೊಂಡೋಗಿ ಜೈಲಿಗೆ ಹಾಕೋದು ಅಥವಾ ಮರಣದಂಡನೆ ಮಾಡೋದಲ್ಲ. ಜನಗಳ ಮುಂದೆನೆ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು ಅವ್ರನ್ನ. ಆಯ್ತು ಬ್ರೋ. ಏನು ಅಂದರೆ ಓಕೆ, ಮತ್ತೇನು ಚೇಂಜಸ್ ಮಾಡ್ತೀರಾ? ಮೇಯ್ನ್ ಅಂದರೆ ಅದೇ, ಫಸ್ಟ್ ಯಾವಾಗ ನಮ್ಗೆ ರಾಜ್ಯ, ನಮ್ಮ ದೇಶ ಆಗಲಿ ಅಥವಾ ವರ್ಲ್ಡೇ ಆಗಲಿ ಉದ್ಧಾರ ಆಗಬೇಕು ಅಂದರೆ ಫಸ್ಟ್ ಎಲ್ಲರೂ ಮಾನವೀಯತೆ ಕಲ್ತಿರಬೇಕು. ಆಮೇಲೆ ಹೆಣ್ಮಕ್ಳ ಮೇಲೆ ನಾವು ದೃಷ್ಟಿ ಕರೆಕ್ಟಾಗಿರ್ಬೇಕು. ಫಸ್ಟು ನಮ್ಮವ್ರನ್ನ ಬಿಟ್ಟು ಬೇರೆಯವ್ರನ್ನೆಲ್ಲ ಕೆಟ್ಟ ದೃಷ್ಟಿ ನೋಡೋದಲ್ಲ. ಓಕೆ ಬ್ರೋ, ಸೂಪರ್ ಬ್ರೋ, ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಅಜಯ್ ಕುಮಾರ್ ಅಂತ. ಅದೇ ಒನ್ ಡೇ ನಿಮ್ಮ ಕೈಯಲ್ಲಿ ಅಧಿಕಾರ ಸಿಕ್ಕರೆ ಏನು ಮಾಡ್ತೀರಾ ಅಂತ? ನಾವು ಈ ಟಿಕೆಟ್ ಎಲ್ಲ ಫ್ರೀ ಬಿಟ್ಟಾರ, ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ಏನು ಟಿಕೆಟು? ಹೆಣ್ಮಕ್ಳಿಗೆ ಬಸ್ ಟಿಕೆಟ್. ಯಾಕೆ ಕ್ಯಾನ್ಸಲ್ ಮಾಡ್ತೀರಾ? ನಮಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಆಯ್ತು, ಹುಡುಗರುಗಳಿಗೆ ಏನು ಮಾಡ್ತೀರಾ? ಅವಾಗಲೇ ಹುಡುಗರಿಗೆ ಅವ್ರಿಗೆ ಫ್ರೀ ಮಾಡಿಸ್ತೀನಿ, ಹುಡುಗರಿಗೆಲ್ಲ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಎಲ್ಗೆ ಹೋಗ್ಬೇಕು? ಹೆಣ್ಮಕ್ಳು ಅವಾಗ ಕಮ್ಮಿ ಆಗ್ತಾರೆ, ಸುಮ್ನೆ ಬರೋರು ಅವಾಗ ಕಮ್ಮಿ ಆಗ್ತಾರೆ. ಅದರಿಂದ ನಿಮ್ ಬಸ್ಗಳು ಹತ್ತಕ್ ಆಗ್ತಿಲ್ಲ, ಆಗ್ತೈತೆ. ಮತ್ತೇನ್ ಚೇಂಜಸ್ ಮಾಡ್ತೀರಾ ನೀವು ಬ್ರೋ? ಏನಿಲ್ಲ ಬ್ರೋ, ತುಮಕೂರಲ್ಲಿ ಇನ್ನೊಂದು ಸ್ವಲ್ಪ ಸಿಟಿ ಬಸ್ಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕಷ್ಟೇ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಆಮೇಲೆ ಅಂದ್ರೆ ಇಡೀ ಇಂಡಿಯಾ ಪವರ್ ಇರುತ್ತೆ, ನೀವು ತುಮಕೂರು ಹೇಳ್ತಿದ್ರ, ಏನ್ ಚೇಂಜಸ್ ಮಾಡ್ತೀರಾ? ಇಡೀ ಪವರ್ ಇರುತ್ತೆ. ಏನು ಇದನ್ನ ಸಡನ್ ಆಗಿ ಏನು ಯೋಚನೆ ಬರ್ತಿಲ್ಲ ಬ್ರೋ. ಏನ್ ಗೊತ್ತಾ ಕ್ವಶನ್? 24 ಗಂಟೆ ನಿಮ್ ಕೈಯಲ್ಲಿ ಅಧಿಕಾರ ಸಿಕ್ಕರೆ ಏನ್ ಮಾಡ್ತೀರಾ ಅಂತ? ಮೊದಲು ಡಿ ಬಸ್ ಬಿಡಿಸ್ತೀವಿ ಜೈಲಿಂದ. ಡಿ ಬಸ್ನ ರಿಲೀಸ್ ಮಾಡಿಸ್ತೀರಾ? ಇವಾಗ ಡಿ ಬಸ್ ಬಗ್ಗೆ ಏನು ಹೇಳ್ತೀರಾ ಬ್ರೋ? ಡಿ ಬಸ್ ಯಾಕೆ ಇಷ್ಟ ಹೋಗ್ಲಿ ಹೇಳಿ?
ಅವರು ಚಿಕ್ಕ ಹುಡುಗರಿಂದನೇ ಇಷ್ಟ ನಮಗೆ. ತುಂಬ ಇಷ್ಟ ಅವ್ರದ್ದೆಲ್ಲ ಫಿಲಮ್ಗಳು ನೋಡಿ ನೋಡ್ತೀರಾ? ಈ ಥರ ಆಗಿದೆಯಲ್ಲ, ಏನು ಹೇಳ್ತೀರಾ ಫ್ಯಾನ್ಸು? ಈಗ ಡಿ ಬಾಸ್ ಫ್ಯಾನ್ಸ್ ಆಗಬೇಡಿ ಅನ್ಎಜುಕೇಟೆಡ್ ಡಿ ಬಾಸ್ ಫ್ಯಾನ್ಸು ಅಂತಾರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಏನಿಲ್ಲ ಆ ಥರ ಒಳ್ಳೇದಾಗುತ್ತೆ. ಅವ್ರ ಹಿಂದೆ ಅವರು ಮಾಡಿರೋ ವ್ಯಕ್ತಿತ್ವ ಕರ್ತವ್ಯಗಳು, ಅವ್ರ ದಾನ ಧರ್ಮ ನೆನೆಸ್ಕೊಬೇಕು. ಅವ್ರನ್ನ ಅದಕ್ಕೆ ನಾವು ಇದು ಮಾಡ್ತೀವಿ. ನಿಮ್ಮ ಮನೇಲೆಲ್ಲ ಯಾರು ಫ್ಯಾನ್ಸು? ಎಲ್ಲ ಡಿ ಬಾಸ್ ಫ್ಯಾನ್ಸಾ? ಗೊತ್ತಿಲ್ಲ. ನೀವು ಮಾತ್ರ ಡಿ ಬಾಸ್ ಫ್ಯಾನಾ? ನೆಕ್ಸ್ಟ್ ಯಾವ ಮೂವಿ ಹೇಳಿ ದರ್ಶನ್ ಅವ್ರದ್ದು? ಡೆವಿಲ್ ವೆಯ್ಟ್ ಮಾಡ್ತಿದ್ದೀರಾ? ರಿಲೀಸ್ ಆದರೆ ಹೆಂಗೆ? ಹಬ್ಬನೇ. ಓಕೆ, ನೀವೇನು ಚೇಂಜಸ್ ಮಾಡ್ತೀರಾ ಬ್ರೋ? 24 ಗಂಟೆ ನಿಮ್ಮ ಕೈಲಿ ಪವರ್ ಇರುತ್ತೆ. ನಾವು ಪಕ್ಕ ಡಿ ಬಾಸ್ ಅಭಿಮಾನಿ, ನಮ್ಮ ಅದನ್ನೇ ಮಾಡೋದು ನಾವು. ಅದೇ ಡಿ ಬಾಸ್ನ ರಿಲೀಸ್ ಮಾಡಿಸೋದು. ಹಾಂ, ರಿಲೀಸ್ ಆಗಿ ಏನು ಮೀಟ್ ಏನಾದರೂ ಆಗಬೇಕು ಅನ್ನೋದು ಏನಾದರೂ ಇದೆಯಾ? ಗೀಟ್ ಏನಿಲ್ಲ. ಹಾಂ, ಟ್ರೈ ಮಾಡ್ತೀವಿ. ನೀವು ಬ್ರೋ? ಅಷ್ಟೇ. ಹೆಸರು? ಬಾಲಾಜಿ ಅಂತ. ಏನಿಲ್ಲ, 24 ಗಂಟೆ ನಿಮ್ಗೇನು ಅಧಿಕಾರ ಸಿಕ್ಕರೆ, ಒಂದು ದಿನ ಏನಾದರೂ ನಿಮ್ಗೆ ಅಧಿಕಾರ ಸಿಕ್ಕರೆ ಏನು ಚೇಂಜಸ್ ಮಾಡ್ತೀರಾ? ಪವರ್ ಇರುತ್ತೆ 24 ಗಂಟೆ, 1 ಅವರ್ ಒಂದು ದಿನ ಪವರ್ ಇರುತ್ತೆ, ಏನು ಮಾಡ್ತೀರಾ? ನನಗೇನಾದ್ರು ಪವರ್ ಬಂದರೆ ಅವನ್ನ ಹುಡುಕಿ ಅವನಿಗೆ ಗಲ್ ಶಿಕ್ಷೆ ಕೊಡಿಸ್ತೀನಿ. ಯಾರಿಗೆ? ಸೌಜನ್ಯ ಕೇಸ್ಗೆ ಅವನು ಮಾಡಿದಾನಲ್ಲ ಅವನಿಗೆ. ಹಾಂ ಬ್ರೋ, ಕೇಸಿಗೆ ನ್ಯಾಯ ಕೊಡಿಸ್ತೀನಿ. ಮತ್ತು ಮತ್ತೇನು ಚೇಂಜಸ್ ಮಾಡ್ತೀರಾ? ಮತ್ತು 18 ವರ್ಷದಿಂದ ಕೆಳಗಿರ್ತಾರಲ್ಲ, ಹಾಂ ಬ್ರೋ, ಅವ್ರು ಸಿಗರೇಟ್ ಎಲ್ಲ ಸೇರ್ತಾರಲ್ಲ, ಅದನ್ನೆಲ್ಲ ನಿಲ್ಲಿಸ್ತೀನಿ. ಸಿಗರೇಟ್ ಇಂಜೂರಿಯಸ್ ಆಫ್ ಲೈಫ್ ಅಂತ. ಹಲೋ ಅಣ್ಣ. ಹಲೋ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ನಿಂಗರಾಜ್ ಅಂತ. ಅಣ್ಣ ನಿಮ್ಮ ಹೆಸರು? ಪ್ರಾಣೇಶ್. ನಾವು ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ. ಏನಿಲ್ಲ, 24 ಗಂಟೆ ನಿಮ್ಮ ಕೈಯಲ್ಲಿ ಪವರ್ ಸಿಕ್ಕರೆ ನೀವು ಏನು ತೊಗೊಳಕ್ಕೆ ಇಷ್ಟಪಡ್ತೀರಾ? ಏನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಇಂಡಿಯಾನ? ನಮಗೇನಾದರೂ 24 ಗಂಟೆಯಲ್ಲಿ ಏನಾದ್ರು ಪವರ್ ಸಿಕ್ಕರೆ, ಅಂದರೆ ಈಗ ಏನಂದರೆ ಚಿಕ್ಕ ಮಕ್ಕಳ ಮೇಲೆಲ್ಲ ರೇಪ್ ಆಗ್ತಿದೆಯಲ್ಲ, ಅದನ್ನೇ ಮಾಡ್ತೀವಿ, ತಡೆಗಟ್ತೀವಿ. ಫಸ್ಟ್ ಅದನ್ನ ಮಾಡೋರನ್ನ ಗುಂಡಿಟ್ಕೊಳ್ಳೋದು, ಅದೇ ನಾವು ಮಾಡೋಂಥ ಫಸ್ಟ್ ಕೆಲಸ. ಅದೇ ನಮ್ಮ ಒಂದು ಏನಾದರೂ ನಮಗೆ ಪವರ್ ಸಿಕ್ಕರೆ. ಅದೇ ಯಾವ ರೀತಿಲಿ ಮಾಡ್ತೀರಾ ಅಂತ? ಯಾವ ರೀತಿ ಅಂದರೆ ಪವರ್ ಇದ್ದರೆ ಯಾವ ರೀತಿ ಆದರೂ ಮಾಡ್ಬೋದಲ್ಲ. ಈಗ ಗೌರ್ಮೆಂಟ್ ಕಡೆಯಿಂದ ಪವರ್ ಸಿಕ್ಕರೆ, ಈಗ ಹೆಂಗೆ ನೋಡಿ ರಾಜಕಾರಣಿಗಳು ಮಾಡ್ತಾರಲ್ಲ, ಬೇರೆ ಥರ ಏನಾದರೂ ಒಂದು ಅದೇ ಥರ ನಾವು ಏನೋ ಒಂದು ಪವರ್ ಸಿಕ್ಕರೆ ಫಸ್ಟ್ ಚೇಂಜ್ ಮಾಡೋದು ಅದನ್ನೇ. ಅದು ಬಿಟ್ಟು ಬೇರೆ ಏನಾದರೂ ಚೇಂಜಸ್ ಮಾಡ್ತೀರಾ ಅಂದರೆ? ಅದನ್ನ ಬಿಟ್ಟು ಬೇರೆ ಚೇಂಜಸ್ ಏನಂದರೆ, ರೈತರಿಗೆ ಒಳ್ಳೆ ರೀತಿಯ ಸಹಾಯ ಆಗಲಿ ಅಂತ, ಅವರಿಗೆ ಒಳ್ಳೆ ರೀತಿಯ ಸೌಲಭ್ಯ ಗೌರ್ಮೆಂಟ್ ಕಡೆಯಿಂದ. ನಾವು ಬೆಳೆದಂಥ ಬೆಳೆಗಳಿಗೆ ಸರಿಯಾದ ಒಂದು ಆದಾಯ ಸಿಗಲಿ ಅಂತ. ಬೆಳೆ ಸಿಗಲಿ, ಅದಕ್ಕೆ ಬೆಲೆ ಸಿಗಬೇಕು ಅಲ್ವಾ? ಅದಕ್ಕೊಂದು ಸಹಾಯ ಮಾಡೋಕ್ಕೂ ಮುಂದಾಗ್ತೀವಿ. ಆಮೇಲೆ ಈಗ ಶಿಕ್ಷಣಕ್ಕಂತ ಬಂದ್ರಗಿನ ಈಗ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ವಾ? ಅದಕ್ಕೂ ಸಹಕರಿಸ್ತೀವಿ. ಹಾಯ್ ಬ್ರೋ. ಅಣ್ಣ, ಏನು ನಿಮ್ಮ ಹೆಸರು? ಭರತ್ ಅಂತ. ಯಾವ ಕಾಲೇಜು? ಹೊಸವಿ ಕಾಲೇಜು. ಹೌದಾ? ಏನಿಲ್ಲ, 24 ಅವರ್ಸ್ ಏನಾದರೂ ನಿಮ್ಗೆ ಪವರ್ ಸಿಕ್ಕರೆ ಏನು ಚೇಂಜಸ್ ಮಾಡೋಕ್ಕೆ ನೋಡ್ತೀರಾ ಅಂತ? ಏನು ಚೇಂಜಸ್ ಮಾಡ್ಬೋದು? ಪವರೇ ನಿಮ್ಮ ಕೈಲಿರುತ್ತೆ, ಯಾವುದೇ ಕೇಸ್ ಆಗಲ್ಲ, ಏನೂ ಆಗಲ್ಲ. ಏನು ಚೇಂಜಸ್ ಮಾಡ್ತೀರಾ ಅಂತ? ನಿಮ್ಗೇನು ಬೇಕಾದ್ರೂ ತೊಗೊತೀರೋ, ಏನಾದರೂ ಚೇಂಜಸ್ ಮಾಡ್ತೀರೋ ಏನೋ? ಅಣ್ಣ, ಒಂದು ದಿನ ಎಲ್ಲ ಫುಲ್ಲು ಇಡೀ ಸ್ಕೂಲು ಕಾಲೇಜ್ ಎಲ್ಲ ಫುಲ್ ರಜೆ ಕೊಟ್ಬಿಡ್ತೀನಿ. ಯಾಕೆ ರಜೆ ಕೊಡ್ಬೋದು? ಅಂದರೆ ಈ ಕಾಲೇಜ್ಗೆ ಹೋಗ್ತಾ ಫುಲ್ ಮೈಂಡೆಲ್ಲ ಹೆಂಗೆ ಅಂದರೆ ಫುಲ್ ಯಾರಿಗೆ ಹೇಳಿ ಡಾಕ್ಟ್ರೆ, ಕಿವಿ ಒಳಗಿಂದ ಯಾರೋ ಕೈ ಹಾಕ್ಬಿಟ್ಟು ಮೆದುಳನ್ನ ಪಚಕ ಕ್ಯೂಸ್ದಂಗೆ ಆಯ್ತಾಯ್ತು ಡಾಕ್ಟ್ರೆ. ಮೈ ಕೈಯೆಲ್ಲ ಒಂದೇ ಈ ಕಾಲೇಜ್ ಯಾವಾಗ ಬಿಡ್ತಾರೆ ಅನ್ನಿಸ್ತೈತೆ ಕಾಲೇಜ್ಗೆ ಹೋಗಿದ್ರೆ. ಕಾಲೇಜ್ ಏನು ನಿಮ್ಗೆ ಒಂಥರ ಜೈಲಾಗ್ಬಿಟ್ಟೈತಾ? ಅದಕ್ಕೆ ಕಾಲೇಜ್ ಒಂದಿನ ರಜೆ ಫುಲ್ಲು ಫ್ರೀ. ಎಲ್ಲ ಎತ್ತನ ಅಡ್ಡಾಡ್ಕೊಂಬೋದು, ಹುಡುಗರೆಲ್ಲ ಫುಲ್ಲು ಫ್ರೀ. ಎಲ್ಲೂ ಬೇಕಾದ್ರೆ ಕಳಿಸ್ಬಿಡ್ಬೋದು. ಅದು ಬಿಟ್ಟು ಬೇರೆ ಏನಾದರೂ ಅಂದರೆ, ಬೇರೆ 24 ಗಂಟೆ ಪವರ್ ಸಿಕ್ಕಿರುತ್ತೆ, ಏನು ಬೇಕಾದ್ರೂ ತೊಗೋಬೋದು, ಏನು ಬೇಕಾದ್ರೂ ಇದು ಮಾಡ್ಬೋದು. ಏನು ಮಾಡ್ತೀರಾ? ಇಡೀ ದೇಶನೇ ಮಾರ್ಬಿಡ್ತೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅಣ್ಣ ನಿಮ್ಮ ಹೆಸರು? ಹೇಮಂತ್ ಕುಮಾರ್. 24 ಗಂಟೆ ನಿಮ್ಗೇನ ಟೈಮ್ ಸಿಕ್ಕರೆ, ಈ ಒಂದು 24 ಗಂಟೆ ನಿಮ್ಗೇನು ಅಧಿಕಾರ ಸಿಕ್ಕರೆ ಏನು ಚೇಂಜಸ್ ಮಾಡ್ತೀರಾ ಅಂತ? ಕರ್ನಾಟಕದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಏನು ಚೇಂಜಸ್ ಮಾಡ್ತೀನಿ ಅಂದರೆ, 24 ಗಂಟೆ ಪವರ್ ಇರುತ್ತೆ ನಿಮ್ಮ ಕೈಯಲ್ಲಿ, ಏನು ಬೇಕಾದರೂ ಮಾಡ್ಬೋದು. ಪವರ್ ಯೂಸ್ ಮಾಡ್ಕೊತೀನಿ ನಾನು. ಅದೇ ಏನು ಮಾಡ್ತೀರಿ ಯೂಸ್ ಮಾಡ್ಕೊಂಡು? ಅಂದರೆ ಫ್ರೀ ಬಸ್ ಇರೋದು ಕ್ಯಾನ್ಸಲ್ ಮಾಡ್ತೀನಿ. ಯಾಕೆ ಕ್ಯಾನ್ಸಲ್ ಮಾಡ್ತೀರಾ? ಅದು ಗೌರ್ಮೆಂಟ್ ಲಾಸ್ ಆಗುತ್ತಲ್ಲ. ಹಂಗೆ. ಗಂಡು ಮಕ್ಳಿಗೆ ಏನು ಮಾಡ್ಬೇಕು ಅನ್ಕೊಂಡು? ಗಂಡ್ಮಕ್ಳಿಗೆ ಹೆಣ್ಮಕ್ಳು ಕೊಡ್ತಿರೋದು 2,000ನ ಗಂಡು ಮಕ್ಳು ಕೊಟ್ಟರೆ ಅದು ಒಳ್ಳೇದು, ಯೂಸ್ ಆಗುತ್ತೆ. ಅದು ಅವ್ರು ಎಂತಕ್ಕೆ ಯೂಸ್ ಮಾಡ್ಕೊಂತಾರೆ? ಏನ್ಕಾದ್ರೂ ಯೂಸ್ ಮಾಡ್ಕೊಂತಾರೆ. ಅದು ಎಣ್ಣೆ ಹೊಡಿಯೋಕ್ಕಾಗಲಿ ಅಂತಕ್ಕಾಗಲಿ. ಏನ ಅವ್ರ ಇಷ್ಟ ಅದು. ಮತ್ತೆ ಇದ್ಬಿಟ್ಟು ಬೇರೆ ಏನು ಚೇಂಜಸ್ ಮಾಡ್ತೀರಾ? ಬೇರೆ ಏನಿಲ್ಲ, ನನ್ಗೇನು ಅನ್ನಿಸ್ತಿಲ್ಲ ಆ ಥರ. ಹೆಂಗೈತೋ ಹಂಗೆ ನಡೆದ್ರೆ ಸಾಕೋದು. ಯಾಕೆ ಕುಡಿಬೇಕು ಬ್ರೋ? ಅವ್ರ ಇಷ್ಟ ಅದು ಕುಡಿಯೋದು.
ಓಕೆ ಮುಂದೆ ಕೇಳಿ ಬ್ರಾ ಏನು ಕುಡ್ದು ತೆಲಾಡ್ತಿರ್ಬೇಕು. ನೀವ್ ಯಾವ್ದು ಕುಡಿತೀರಾ ಬ್ರಾ? ನಾನೇನದು PM ಆದ್ರೆ ಹಾಂ ಲೋಕಲ್ ಏನಪ್ಪ ಹೆಂಗ್ ನೋಡ್ತಿದ್ಯಾ ಬಾಯಿಲಿ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನಣ್ಣ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ. ಹುಷಾರ್. ಏನ್ ಗೊತ್ತಾ, ಹಾಂ ಬ್ರಾ. ಅವಾಗಲೇ ಹೇಳಿದ್ನಲ್ಲ, ಪ್ರತಿಯೊಬ್ರು ಕುಡಿಬೇಕು, ಆದ್ರೆ ಕಮ್ಮಿ ಕುಡಿಬೇಕು. ಕಮ್ಮಿ ಅಂದ್ರೆ ಎಷ್ಟು ಕುಡಿಬೇಕು ಬ್ರಾ? 90 ಕುಡಿತಿರೋನು 160 ಕುಡಿದ್ರೆ ಸಾಕು. 2 ಪೆಗ್ ಹಂಗೆ ಕಮ್ಮಿ ಮಾಡ್ಕೋಬೇಕಾ ಹೆಚ್ಚಿಗೆ ಮಾಡ್ಕೋಬೇಕಾ? ಕಮ್ಮಿ ಆ ಮಾಡ್ಕೊಬೇಕು. ಕ್ವಾರ್ಟರ್ ಜೊತೆ ಇನ್ನೊಂದು 90 ಕುಡಿಬೇಕು. ಫಸ್ಟ್ 30, ಆಮೇಲೆ 60, ಆಮೇಲೆ 90, ಆಮೇಲೆ ಪಲ್ಟಿ. ರಾಂಗ್ ಸರ್, ಇದು ನಮ್ಗೆ ಅವೆಲ್ಲ ಗೊತ್ತೇ ಇಲ್ಲ. ಅಯ್ಯೋ, ಗೊತ್ತಿಲ್ಲ. ನಮ್ದು ಫಸ್ಟ್ ಡೈರೆಕ್ಟ್ ಕ್ವಾರ್ಟ್ರೆ.